ಈ ಒಂದು ಕಾರ್ಯಕ್ರಮವನ್ನು ಸತ್ಸಂಗ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಎಷ್ಟು ವರ್ಷ ಆಯ್ತು ಅಂದಾಜು? ನಮ್ಮ ರಾಜ ಯು ಕೆ ಜಿ ಇದ್ದ, ನಮ್ಮ ರಾಜನ ಮಗಳು ಯು ಕೆ ಜಿಗೆ ಹೊಂಟಾಳೆ ಈಗ. ಇಲ್ಲಿಯ ಪರ್ಯಂತರವಾಗಿ ನಾವು ಈ ಕಾರ್ಯಕ್ರಮವನ್ನು ಆಗಿರ್ಬೋದು. ಮನುಷ್ಯ ಏನು ಮಾಡಬೇಕಾಗ್ಯದ ಅಂದ್ರೆ ಸತ್ಸಂಗವನ್ನು ಮಾಡಬೇಕಾಗ್ಯದ. ಯಾಕಂದ್ರೆ ಜಗತ್ತಿನಲ್ಲಿ ಏನೆಲ್ಲ ಸಿಗ್ತಾ ಇದೆ, ಆದರೆ ಸತ್ಸಂಗ ಅನ್ನತಕ್ಕಂಥದ್ದು ಸಿಗೋದಿಲ್ಲ. ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಮಹಾತ್ಮರ ಸಂಘವನ್ನು ಮಾಡಬೇಕಾಗಿದೆ. ಮಹಾತ್ಮರ ಸಂಘದಿಂದ ಏನಾಗ್ತದೆ ಅಂದರೆ ನಾವು ಮನುಷ್ಯ ಜನ್ಮಕ್ಕೆ ಯಾವುದಕ್ಕೋಸ್ಕರವಾಗಿ ಬಂದಿದ್ದೇವಲ್ಲ ಆ ಜನ್ಮದ ಸಾರ್ಥಕತೆ ಅನ್ನತಕ್ಕಂಥದ್ದು ಯಾವುದರಿಂದ ಆಗ್ತದೆ ಅಂದ್ರೆ ಮಹಾತ್ಮರ ಸಂಘದಿಂದ ಆಗ್ತಾಯಿದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ತಿಳಿದೇ ಆಗಲಿ ಏನು ಮಾಡ್ಬೇಕಂದ್ರೆ ಮಹಾತ್ಮರ ಸಮೀಪಕ್ಕೆ ಬಂದು ಕೊಂಡಾಗ ಕಲಿಬೇಕಂತ. ಯಾಕಂದ್ರೆ ಬೆಂಕಿ ತಿಳಿದು ಹಿಡಿದ್ರೂ ಸುಡತೈತಿ, ತಿಳಿಲಾರ್ದು ಹಿಡಿದ್ರೂ ಸುಡುವುದು ಅದರ ಧರ್ಮ ಹೆಂಗದಲ್ಲ, ಹಂಗೆ ನಾವು ಮಹಾತ್ಮರ ಸಂತರ ಶರಣರ ಸಮೀಪಕ್ಕೆ ಹೋಗಿ ಕೂತು ಅಂದ್ರೆ ನಮ್ಮ ಪಾಪದ ನಿವೃತ್ತಿ ಅನ್ನತಕ್ಕಂಥದ್ದು ಆಗ್ತಾಯಿದೆ. ಯಾಕಂದ್ರೆ ನಾವು ಇದು ಒಂದೇ ಜನ್ಮದಾಗ ಹುಟ್ಟಿ ಬಂದವತ್ತ ನಾವು ತಿಳಿದೇವಿ. ಆದರೆ ಎಷ್ಟೋ ಜನ್ಮಗಳನ್ನು ದಾಟಿ ಏನಾಗಿದೆ ಅಂದರೆ ಈ ಮನುಷ್ಯ ಜನ್ಮಕ್ಕೆ ನಾವು ಬಂದಿದ್ದೀವಿ. ಈ ಮನುಷ್ಯ ಜನ್ಮ ಏನದ ಅಂದ್ರೆ ಕೊನೆಯ ಜನ್ಮದ. ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಬಹುನೀಮೆ ವ್ಯತಿತಾನಿ ಜನ್ಮಾನಿ ತವಚ ಅರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅರ್ಜುನ, ನನಗೆ ನಿನಗೆ ಅನಂತ ಜನ್ಮಗಳಾಗಿದ್ದಾವೆ, ಅನಂತ ಜನ್ಮಗಳಾದರೂ ಸಹಿತ ಅದರ ನೆನಪು ನಿನಗಿಲ್ಲ. ಯಾಕಂದರೆ ನೀ ಅಜ್ಞಾನದಿಂದ ಒಡಗೂಡಿದೀಯ. ಇದು ಕೊನೆಯ ಜನ್ಮದ, ಇದು ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಕೊನೆಯ ಜನ್ಮದ. ಈ ಮನುಷ್ಯ ಜನ್ಮ ಬರುವುದು ಭಾಳ ದುರ್ಲಭದ. ಯಾಕೆ ದುರ್ಲಭದ ಅಂದ್ರೆ ಪಾಪ ಹೆಚ್ಚಾತಿಲ್ಲೋ ಪಶು ಪಕ್ಷಾದಿಗ ಜನ್ಮ ಬರ್ತದೆ, ಪುಣ್ಯ ಹೆಚ್ಚಾತಿಲ್ಲೋ ದೇವತೆಗ ಜನ್ಮ ಬರ್ತದೆ, ಪುಣ್ಯ ಪಾಪ ಸಮ ಆತಿಲ್ಲೋ ಮನುಷ್ಯ ಜನ್ಮ ಬರ್ತದೆ. ಪುಣ್ಯ ಪಾಪ ಸಮ ಆಗೋದು ಅಷ್ಟು ಸುಲಭ ಅಲ್ಲ ಅದು. ಅದಕ್ಕಾಗಿ ಅಂದರು ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡಿರಿ ಹುಚ್ಚಪ್ಪಗಳಿರ ಅಂತಾರೆ. ಮಾನವ ಜನ್ಮ ಭಾಳ ದೊಡ್ಡದೈತಿ. ಯಾಕೆ ದೊಡ್ಡದೈತಿ? ಪುಣ್ಯ ಪಾಪ ಸಮ ಆದಾಗ ಈ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಬರ್ತೈತಿ. ಈ ಮನುಷ್ಯ ಜನ್ಮದಲ್ಲಿ ಏನು ಮಾಡಕ್ಕೆ ಬರ್ತೈತಿ? ಗುರುವಿಗೆ ಶರಣಾಗತಾಗಕ್ಕೆ ಬರ್ತೈತಿ, ಸತ್ಸಂಗವನ್ನು ಮಾಡಕ್ಕೆ ಬರ್ತೈತಿ. ಅಷ್ಟೇ ಅಲ್ಲ, ನಮ್ಮ ಯಥಾರ್ಥವಾದ ಜ್ಞಾನವನ್ನು ಮಾಡ್ಕೊಳಕ್ಕೆ ಬರ್ತೈತಿ. ಬೇರೆ ಜನ್ಮದಾಗ ಇವು ಮಾಡಕ್ಕೊಳಕ್ಕೆ ಬರೋದಿಲ್ಲ. ಮನುಷ್ಯ ಜನ್ಮವನ್ನು ಬಿಟ್ಟು ಈಗೊಂದಿಲ್ಲ ನಾಯಿ ಬೇಕಾ ಬರ್ತಂದ್ರೆ ಕುಂಡು ಗುಡಿಸ್ತೇವೇನ್ರಿ ನಾವು? ಕುಂಡು ಗುಡಿಸೋದಿಲ್ಲ. ನಾವು ಯಾಕೆ ಕುಂಡು ಗುಡಿಸೋದಿಲ್ಲ? ಅವಕ್ಕೆ ಅಧಿಕಾರ ಇಲ್ಲ ಅದಕ್ಕೆ. ಅದಕ್ಕಾಗಿ ಮನುಷ್ಯ ಅಂದರೆ ಯಾರಿಗೆ ಅಂತಾರೆ ಅಂದ್ರೆ ಶಾಸ್ತ್ರ ಅಧಿಕಾರವಾನ್ ಮನುಷ್ಯ ಅಂತ. ಈ ಪ್ರವಚನವನ್ನು, ಪುರಾಣವನ್ನು, ಸತ್ಸಂಗವನ್ನು ಮಾಡುವ ಅಧಿಕಾರ ಯಾರಿಗೆ ಐತ್ಲ ಅವರಿಗೆ ಮಾತ್ರ ಮನುಷ್ಯರು ಅಂದಾರತ್ತ. ನಾವು ಮನುಷ್ಯರೇ ಆಗಿದವು, ಆದರೆ ನಮ್ಮಲ್ಲಿ ಏನಿಲ್ಲ, ಮನುಷ್ಯತ್ವ ಅನ್ನತಕ್ಕಂಥದ್ದೇ ಇಲ್ಲ. ಅದನ್ನೇ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ಹೇಳ್ತಾ ಇದ್ದಾರಲ್ಲ, ದುರ್ಲಭ ತ್ರಯಮೇವೈ ತದ್ದೇವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಂಶ್ರಿತ ಅಂತ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ 3 ದುರ್ಲಭದವಂತ. ಯಾವ 3 ದುರ್ಲಭದವ್ರಿ? ಮನುಷ್ಯನಾಗಿ ಹುಟ್ಟಿ ಬರುವುದು ದುರ್ಲಭ. ಒಂದು ಮಂಗಳಾರತಿದಾಗ ಹೇಳ್ತಾರೆ, ಅಷ್ಟಾವರ್ಣದ ಸ್ಥಳವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಮನುಷ್ಯ ಜನ್ಮ ಹುಟ್ಟಿ ಬರುವುದು ದುರ್ಲಭ. ಮನುಷ್ಯ ಜನ್ಮರೇ ನಾವು ಹುಟ್ಟಿ ಬಂದೋಕ್ರೆ ಮನುಷ್ಯರಾಗಿ ಬದುಕುವುದು ಭಾಳ ದುರ್ಲಭ ಐತಿ. ಯಾಕೆ? ಮನುಷ್ಯತ್ವದಿಂದ ಬದುಕಬೇಕಲ್ಲ ನಾವು. ತುಸು ಜನ ಜಗತ್ತಿನಲ್ಲಿ ಭಾಳ ಅದಾರ, ಕಾಣಾಕ ಮನುಷ್ಯರು ಅದಾರ, ಆದರೆ ಅವರಲ್ಲಿ ಏನಿಲ್ಲ, ಮನುಷ್ಯತ್ವ ಜಾತಿ ಅನ್ನತಕ್ಕಂಥದ್ದಿಲ್ಲ. ಮನುಷ್ಯತ್ವ ಜಾತಿ ಅಂದರೆ ಏನು ರೀ? ಮಾನವೀಯ ಮೌಲ್ಯಗಳು ನಮ್ಮ ಜೀವನದಾಗಿರ್ಬೇಕು. ಮನುಷ್ಯರಂಗೆ ಬದುಕಬೇಕು, ಪಶುಗಳಂಗೆ ಬದುಕಬಾರದು. ಎಲ್ಲರ ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾನಾಂ ಧರ್ಮೇ ತೇಷಾಂ ಅಧಿಕೋ ವಿಶೇಷ ಧರ್ಮೇನ ಹೀನ ಪಶುಭಿ ಸಮಾನ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಪಶು ಪಕ್ಷಾದಿಗಳಿಗಿಂತ ನಮ್ಮ ಜನ್ಮ ಶ್ರೇಷ್ಠ ಅಂದರು. ಯಾಕೆ ಶ್ರೇಷ್ಠ ಅಂದರು? ಅವು ಊಟ ಮಾಡ್ತಾವೆ, ನಾವು ಊಟ ಮಾಡ್ತೀವಿ. ಅವು ದನ ಕರ ತಿಂತಾವಿಲ್ಲ, ಅವು ನಾವು ಹಾಕಿ ತಿಂತಾವೆ.
ಆಹಾರ ನಿದ್ರೆ ಅವು ನಿದ್ದೆ ಮಾಡ್ತಾಯಿದ್ದಾವೆ, ನಾವು ನಿದ್ದೆ ಮಾಡ್ತೇವೆ. ಅವಕ್ಕೂ ಭಯ ಐತಿ, ಏನನ್ನೋದು ಯಾರು ಬಡ್ದಾರ ಅನ್ನೋದು ಭಯ ಅವಕ್ಕೂ ಐತಿ, ನಮಗೂ ಐತಿ. ಅವು ಮಕ್ಕಳ ಹಡಿತಾವು, ನಾವು ಎಲ್ಲ ಮಾಡ್ತಾಯಿದ್ದೇವೆ. ನಾವು ಅವಕ್ಕೂ ನಮ್ಗೆ ಏನು ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಧರ್ಮ ಅನ್ನತಕ್ಕಂಥದ್ದು ಏನೈತಿ ಮನುಷ್ಯನಲ್ಲಿ, ಮನುಷ್ಯತ್ವ ಧರ್ಮ ಅನ್ನತಕ್ಕಂಥದ್ದು ವಿಶೇಷ ಐತಿ. ಧರ್ಮೇ ಹಿತೇಶ ಮದಿಕೋ ವಿಶೇಷ. ಮನುಷ್ಯತ್ವದಲ್ಲಿ ಧರ್ಮ ಅನ್ನತಕ್ಕಂಥದ್ದು ವಿಶೇಷ ಐತಿ. ಎಲ್ಲರಲ್ಲಿ ಒಂದೊಂದು ಧರ್ಮ ಅದಾವ. ಎಲ್ಲ ಪಶು ಪಕ್ಷಾದಿಗಳು ಪರಮಾತ್ಮ ಹುಟ್ಸ್ಯಾನಂದ್ರೂ ಸಹಿತ ಪ್ರತಿಯೊಂದು ಪಶು ಪಕ್ಷಾದಿಗಳಿಗೆ ಪ್ರಾಣಿಗಳಿಗೆ ಏನು ಮಾಡ್ಯಾನಂದ್ರೆ ಒಂದೊಂದು ವಿಶೇಷ ಗುಣ ಕೊಟ್ಟ. ನಾವು ಕಾಯಿಗೆ ಏನು ಮಾಡ್ತೈತಿ, ಒಂದು ಅಗಳು ಕಂಡ್ರೆ ಕರಿತೈತಿ. ಕೋಳಿ ಒಂದು ಏನಾರೇ ಕನ್ನ ಸಿಕ್ತಂದ್ರೆ ಎಲ್ಲ ತನ್ನ ಬಳಗೆ ಕರಿತೈತಿ. ನಾಯಿ ಏನು ಮಾಡ್ತೈತಿ, ಒಂದು ರೊಟ್ಟಿ ಹಾಕಿದ್ರೆ ನಿಮ್ಮ ಮನೆ ಕಾವಲ ಮಾಡ್ತೈತಿ. ಆದ್ರೆ ಪ್ರತಿಯೊಂದು ಪ್ರಾಣಿಗಳಲ್ಲಿ ಪಶುಗಳಲ್ಲಿ ಏನದ ರೀ ಒಂದೊಂದು ಧರ್ಮದ. ಆದ್ರೆ ಮನುಷ್ಯರಲ್ಲಿನೂ ಸಹಿತ ಒಂದು ಧರ್ಮದ, ವಿಶೇಷ ಧರ್ಮದ. ಅವನಲ್ಲಿ ಏನು ವಿಶೇಷ ಧರ್ಮ ಅಂದ್ರೆ ಮನುಷ್ಯತ್ವ ಅನ್ನತಕ್ಕಂಥದ್ದು ವಿಶೇಷ ಧರ್ಮದ. ನಾವು ಮನುಷ್ಯರಾಗಿ ಹುಟ್ಟಿದವು ಅನ್ಬೇಕು, ಮನುಷ್ಯರಂಗೆ ಬದುಕಬೇಕು. ನಾವೇನು ಮಾಡ್ತಾಯಿದ್ದೇವೆ ರೀ, ಕಾನ ಕಟ್ಟ ಮನುಷ್ಯರ ರೂಪದವು ಹೇಳ್ತಾ ಇದ್ದಾರೆ ಅವರ. ಧರ್ಮೇ ಹಿತೇಶ ಮದಿಕೋ ವಿಶೇಷ ಧರ್ಮೇನ ಹೀನ ಪಶುಭಿ ಸಮಾನ. ನಮ್ಮಲ್ಲಿ ಧರ್ಮ ಇರಲಿಲ್ಲ, ನಮ್ಮಲ್ಲಿ ಮಾನವೀಯತೆ ಅನ್ನತಕ್ಕಂಥದ್ದು ಇರಲಿಲ್ಲ. ಅಂದ್ರೆ ನಾವು ಏನಿದ್ದಂಗೆ ರೀ, ಅವಕಟ್ಟು ಎರಡು ಕಾಲದವು, ನಮ್ಗಟ್ಟು ಎರಡು ಕಾಲದವು. ಅವಕಟ್ಟು ನಮ್ಗೆ ಪಾಡವ, ಅವ ನಮ್ಗೆ ಪಾಡ. ಅವ್ರು ನಂಬಿದವ್ರಿಗೆ ದ್ರೋಹರೇ ಮಾಡೋದಿಲ್ಲವ. ಆದ್ರೆ ಮನುಷ್ಯ ಏನು ಮಾಡ್ತಾನೆ ರೀ, ನಂಬಿದವ್ರಿಗೆ ಏನು ಮಾಡ್ತಾನೆ, ನೀವು ಮೋಸ ಮಾಡತಕ್ಕಂಥ ಯಾರಿಗೈತೆ ಅಂದ್ರೆ ಮನುಷ್ಯನಲ್ಲೇ ಐತೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನೀ ಮನುಷ್ಯನಾಗಿ ಹುಟ್ಟಿದಿ ಅಂದ ಬಳಿಕ ನಿನಗೆ ಮಾನವೀಯ ಮೌಲ್ಯಗಳು ನಿನ್ನಲ್ಲಿ ಬರಬೇಕಾಗಿತ್ತಂದ್ರೆ ನೀ ಏನು ಮಾಡು, ಮಹಾತ್ಮರ ಸಂಘವನ್ನು ಮಾಡು. ಮಹಾತ್ಮರ ಸಂಘವನ್ನು ಮಾಡಿದೆ ಅಂದ್ರೆ ನಾ ಹೆಂಗೆ ಬದುಕಬೇಕು, ಹೆಂಗೆ ನಡಿಬೇಕು, ಹೆಂಗೆ ನುಡಿಬೇಕು, ಯಾರ ಜೊತೆ ಹೆಂಗಿರಬೇಕು ಅನ್ನತಕ್ಕಂಥ ಜ್ಞಾನ ಮಹಾತ್ಮರು ಹೇಳ್ತಾರೆ ನಿಂಗೆ. ಅದಕ್ಕಾಗಿ ಸಂಸ್ಕಾರ ಅನ್ನತಕ್ಕಂಥದ್ದು ಮುಖ್ಯದ ನಮ್ಮಲ್ಲಿ. ಸಂಸ್ಕಾರ ಇಲ್ಲದ್ರೆ ನಾವು ಪಶು ಇದ್ದಂಗನ. ಮನುಷ್ಯನಲ್ಲಿ ಸಂಸ್ಕಾರ ಬೇಕಿಲ್ಲ, ಮನುಷ್ಯರಿಗೆ ಯಾರು ಸಂಸ್ಕಾರ ಅನ್ನತಕ್ಕಂಥದ್ದು ನಮ್ಮಲ್ಲಿ ಅದು ಇರಲೇ ಇಲ್ಲ ಅಂದರೆ ನಾವು ಏನಿದ್ದಂಗೆ ಪಶು ಇದ್ದಂಗೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಸಂಸ್ಕಾರಾದಿಗಳು ನಮ್ಮಲ್ಲಿ ಬೆಳಿಬೇಕಾಗಿತ್ತಂದ್ರೆ, ನಾವೊಬ್ಬ ಉತ್ತಮ ಮನುಷ್ಯ ಆಗಬೇಕಾಗಿತ್ತಂದ್ರೆ ನಾವೇನು ಮಾಡ್ಬೇಕ್ರಿ, ಮಹಾತ್ಮರ ಸಂಘವನ್ನು ಮಾಡಬೇಕು. ಅವ್ರು ಹೇಳ್ತಾ ಇದ್ದಾರೆ ಹೆಂಗೆ ಬದುಕಬೇಕು, ಹೆಂಗಿರಬೇಕು, ಯಾರ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು, ಇವೆಲ್ಲ ನೀತಿ ಇದಾವ್ರಿ. ಹಿಂಗೆ ಬದುಕಿರನ್ನ ನಮಗೆ ಮನುಷ್ಯ ಅಂತಾರೆ. ಮತ್ತು ನಾವು ಎತ್ಕೆತ್ತಾರೆ ಬದುಕೋದು, ಎತ್ಕೆತ್ತಾರೆ ತಿನ್ನೋದು, ಎತ್ಕೆತ್ತಾರೆ ಮಲಗೋದು, ಎತ್ಕೆತ್ತಾರೆ ಇರೋದು, ತಿನ್ನಬಾರ್ದನ್ನು ತಿನ್ನೋದು, ಕುಡಿಬಾರ್ದನ್ನು ಕುಡಿಯೋದು, ಅಲ್ಲದ್ದನ್ನು ಮಾಡ್ಕೋತು. ಅದು ಅಂದರೆ ಪರಮಾತ್ಮ ಇದೊಂದು ಜನ್ಮ ನಮಗೆ ಕೊಟ್ಟಿದ್ದಾನೆ, ಇನ್ನು ಇದ್ದಾನೆ, ಈ ಜನ್ಮದ ಕೊಟ್ಟಿದ್ದಾನೆ. ಇದ್ರ ಮಹತ್ವ ನಿನಗೆ ತಿಳಿಲಿಲ್ಲ ಅಂದ್ರೆ ನಿಂಗೆ ಮುಂದಿನ ಜನ್ಮ ಏನಾಗ್ತೈತಿ, ಕರ್ಮಾನುಸಾರವಾಗಿ ಪಶು ಪಕ್ಷಾದಿಗಳ ನೀ ಪಾಪವನ್ನು ಮಾಡಕತ್ತಿ ಅಂದ್ರೆ ಪಶು ಪಕ್ಷಾದಿಗಳ ಜನ್ಮ ನಿನಗೆ ಬರ್ತಾ ಇದ್ದಾವೆ. ಈ ಜನ್ಮದಾಗ ನೀ ಏನು ಮಾಡು, ಮನುಷ್ಯರಂಗೆ ಬದುಕಾಕಲಿ. ಇಲ್ಲ, ಮನುಷ್ಯನಾಗಿ ಹುಟ್ಟಿ ಬರುವುದು ದುರ್ಲಭದ. ಮನುಷ್ಯನಾಗಿ ಹುಟ್ಟಿ ಬಂದು ಪ್ರವಚನವನ್ನು ಕೇಳಬೇಕಂತ ಬುದ್ಧಿ ಬರೋದು ಭಾಳ ದುರ್ಲಭದ. ಎಲ್ಲರಿಗೂ ಬರೋದಿಲ್ಲ ರೀ, ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಐತಿನಿದ. ಎಲ್ಲರಿಗೂ ಈ ಸಂಸ್ಕಾರ ಇದ್ದವ್ರಿಗೆ ಗಟ್ಟ ಬರ್ತೈತಿ. ನಿಮ್ಗೆ ಹೇಳಿರ್ಬೇಕು. ಇಬ್ಬರು ಗೆಳತಿಯರಿದ್ರು, ಅವರು ಗೆಳತಿಯರಿದ್ರಿ. ಅವ್ರು 1ನೇದಿಂದ ಹಿಡಿದ SSLC ತನಕ ಕೂಡೇ ಸಾಲಿ ಕಲ್ತರು. ಅವ್ರು ಕೂಡೇ ಸಾಲಿ ಕಲ್ತರು. ಅದ್ರಾಗ ಒಬ್ಬಾಕಿ ಹೂಗಾರಕ್ಕಿದ್ರು, ಒಬ್ಬಾಕಿ ಮೀನುಗಾರಕ್ಕಿದ್ರು. ಆಕೆ ಹೂಗಾರಕ್ಕಿ ಏನು ಮಾಡಿದ್ರು ಅಂದ್ರೆ ಹೂಗಾರಕ್ಕಿ ಮಂತನ ಕೊಟ್ಟರು, ಗೊರಿದ್ರು ಅವರು. ಈಗ ಮೀನುಗಾರಕ್ಕಿನ ಮನೆಗೆ ಕೊಟ್ಟರು. ಆಕೆ ಒಂದು ಜನ ನಮ್ಮ ಕುಡ್ಚಿ ಅಂತ ಸಿಟಿಗೆ, ಜಮಖಂಡಿ ಅಂತ ಸಿಟಿಗೆ ಕೊಟ್ಟರು. ಆಕೆ ಅಲ್ಲಿ ಬಾಳು. ಈಕೆ ಹೂಗಾರಕ್ಕಿನ ಏನು ಮಾಡ್ರಿ ಹಳ್ಳಿ ಇದ್ರಾಗ ಕೊಟ್ಟರು. ಈಕೆ ಇಲ್ಲೇ ಬೆಳೆದ್ರು. ಆಕೆ ಏನು ಮಾಡ್ತೀವಿ, ದಿನ ಆಕೆ ತೋಟ ಇತ್ತು ಹೂಗಾರಕ್ಕಿದೆ. ದಿನ ಎಲ್ಲ ನಮೂನಿ ಹೂವು ಏನು ಮಾಡ್ತೀವಿ ಹೇಳ್ರಿ, ತೋಟದಾಗ ಹಚ್ಚಿಡಕ್ಕೆ ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಗುಲಾಬಿ ಹೂವು ಎಲ್ಲ ಹೂವು ಹಚ್ಚಿದ್ರು. ಆಕೆ ದಿನ ಏನು ಮಾಡ್ತಿದ್ರು ಅಂದ್ರೆ ಮಾರಾಕ ಜಮಖಂಡಿ ಅಂತ ಊರಿಗೆ ಹೋಗ್ತಿದ್ದಳು. ಆಕೆ ಜಮಖಂಡಿ ಅಂತ ಊರಿಗೆ ಹೋಗ್ತಿದ್ದಳು.
ಆಕೆ ಏನು ಮಾಡ್ತಿದ್ವು ಅಂದ್ರೆ ಮೀನುಗಾರಿಕೆಗೆ ಹಂಗೆ ಗೆಳ್ತಾನೆ ಇತ್ತು ಅದು ಜಾತಿದು ನೋಡಿ ಫ್ರೆಂಡ್ಶಿಪ್ ಆಗೋದಿಲ್ಲ. ನನ್ನ ಮುಂದೆ ಏನಾಯ್ತು ಅಂದ್ರೆ ಆಕೆ ಹೋಗಿ ಹೂವು ಎಲ್ಲ ಹೂವೆಲ್ಲ ಇದು ಮಾರು ಅಕ್ಕಿಗೆ ಹಂಗೆ ಗೆಳ್ತಾನೆ ಬತ್ತು ಆಕೆ ಮಾರು ಬರೀ ನಾನು ಬರತ್ತನು ನಿನ್ನ ಮನೆಗೆ ನೀವು ಒಮ್ಮೆರೆ ನನ್ನ ಮನೆಗೆ ಬಾ ಅನ್ಕೂಲ ಆಕೆ ನಾನು ಸ್ವಾರ್ಥ ಆಯ್ತು ತೀರ್ತು ಆಯ್ತು ನಿಮ್ಮಲ್ಲಿ ಮೀನ ಯಾರು ತೊಗೋತಾರೆ ನಾ ಕೇಳಿ ಮುಸುರ್ದೊಂದು ಓಣಿ ಐತಿ ಅಲ್ಲಿ ಮೀನ ಎಲ್ಲ ತೊಗೋತಾರು ನೀವು ಅಲ್ಲಿ ಬಾ ಅನ್ಕೂಲ ಆಕೇನು ಮಾಡಿರಿ ಹಳ್ಳಿ ಊರಿತ್ತು ಅಲ್ಲಿ ಮೀನ ಮಾರಕ್ಕೆ ಬಂದರು ಮಾರೋಡ್ರು ಹೆಂಗೆ ಮಳೆ ಐತಿಲ್ಲ ಹಿಂಗೆಲ್ಲ ಮಳೆ ಇತ್ತು ಹೋಗಾಕೆ ಬಸ್ ಲೇಟ್ ಆಯ್ತು ಇನ್ನು ಎಲ್ಲಿ ಹೋಗಬೇಕು ಗೆಳತಿ ಮನೆಗೆ ಹೋಗ್ಬೇಕಂತೇಳಿ ಅದು ಮೀನ ಮಾರಿದ ಬುಟ್ಟಿ ಅರಿವಿ ತೊಗೊಂಡೆಲ್ಲ ಗೆಳತಿ ಮನೆಗೆ ಬಂದಳ್ರಿ. ಗೆಳತಿ ಮನೆಗೆ ಬಂದಳು ಈಗ ದಿನ ಮಾಡೋದು ಮಾಲಿ ಮಾರೋದು ಸಂಪಿಗೂ ಎಲ್ಲ ರೀತಿ ಹೂವಿನ ಗಿಡ ಹಚ್ಚಿಲ್ರಿ. ಎಲ್ಲರೂ ಮಾತಾಡ್ರು ಗೆಳತಿಯರ ಬಾದುಷಿ ಕೂಡ್ರು ಮಾತಾಡ್ರು ಊಟ ಮಾಡ್ರು ನೀನು ಮಲಗುವಾಯ್ ನಾನು ಮಲಗುತ್ತಾನಂದ್ರು ರಾತ್ರಿ 12:30 ಒಂದಾಗಿತ್ತು ಮಲಗಿರು. ಆಕೆಗೆ ಮೀನುಗಾರಕ್ಕೆ ಹೂವಿನ ವಾಸ ಹಿಡಿಸ್ವಾತ ಹೂವಿನ ವಾಸ ಹಿಡಿಸ್ವಾತ ಆಕೆ ತ್ರಾಸ ಮಾಡ್ಕೊಳಕತ್ತಳಿ ನಿನ್ಗೆ ಯಾಕೆ ನಿದ್ದೆ ಹತ್ವಾತೇನಂದ್ರೆ ಇಬ್ಬರು ಕೂಡೆ ಮಲಗಿರು ಆ ಕಡೆ ಈ ಕಡೆ ಉಳ್ಳಾಡಕ್ಕೆ ಈ ಕಡೆಯಿಂದ ಆ ಕಡೆ ಉಳ್ಳಾಡಕ್ಕೆ ಆಕೆ ಅಂದು ನೀನು ಹೂವಿನ ವಾಸ ನನಗೆ ಹಿಡಿಸ್ವಾತ ಅಂದಳಕ್ಕೆ. ಎಂಥ ಮೂರ್ಖಿದೀನಿ ಅಂದಳಕ್ಕೆ. ಎಂಥ ಮೂರ್ಖಿದಿ ಅಂದರು ಎಂಥ ಘಮಘಮವಾದ ಹೂವಿನ ವಾಸ ಐತಿ ಸಂಪಿಗೆ ಹೂವು ಮಲ್ಲಿಗೆ ಹೂವು ಗುಲಾಬಿ ಹೂವು ಜಾಜಿ ಮಲ್ಲಿಗೆ ಹೂವು ಎಂತೆಂಥ ಹೂವೆಲ್ಲ ಹಚ್ಚಿದನು ಈ ವಾಸ ಆಗಲಿ ಅಂದ್ರೆ ಹಿಂಗೆ ಎಂಥ ವಾಸ ಆಗೋದು ಅಂದರು. ಯಾಕೆಂದ್ರು ನನಗೆ ಈ ವಾಸ ಅಂದ್ರೆ ಆಗಿ ಬರುವತ್ತಂದು ನಾ ಹೋಗಿ ಪಡ್ಸಾಲೆ ಮಲಗುತ್ತಾನಂದು ಹೋಗಿ ಮಲಗಿರು. ಆಕೇನು ಮಾಡಿರಿ ಅದೇನು ಜಾರಿಗೆ ಬುಟ್ಟಿ ತಂದಿಲ್ಲ ಮೀನ ಮಾರೋದ ಆ ಜಾರಿಗೆ ಬುಟ್ಟಿ ಮಾರಿಗೆ ಹಾಕೊಂಡು ಮಲಗಿದಾಗ ನಿದ್ದೆ ಇತ್ತತ್ತ ಆಕಿಗೆ. ಹಂಗೆ ಆಕಿಗೆ ಹಂಗೆ ಆ ಸಂಸ್ಕಾರದಿಂದ ಒಳ್ಳೆಯ ಸಂಸ್ಕಾರ ಹಿಡಿಸ್ಲಿಲ್ಲ ಆಕಿಗೆ ಎಂಥ ಸಂಸ್ಕಾರ ಹಿಡಿಸ್ತ್ರಿ ಆಕಿಗೆ ಹಿಡಿಸ್ತು ಹೆಂಗೋ ಹಂಗೆ ಸತ್ಸಂಗದ ಸಂಸ್ಕಾರ ಇದ್ದವ್ರಿಗೆ ಇದು ಹಿಡಿಸ್ತೈತೆ. ಸತ್ಸಂಗದ ಸಂಸ್ಕಾರ ಇಲ್ದವ್ರು ಹೆಂಗಿದ್ದವ್ರು ಅವ್ರು ಮೀನಿನ ಜಾಳಿಗಿನ ಮಾರಿಗೆ ಹಾಕೊಂಡು ಮಲಗೋರು ಆಗೋದಿಲ್ಲ ಅವ್ರಿಗೆ. ಅದಕ್ಕಾಗಿ ಸಂಸ್ಕಾರ ಬರೋದು ಭಾಳ ದುರ್ಲಭ ಐತಿ ಎಲ್ಲರಿಗೂ ಬರೋದಿಲ್ಲ ಅದ. ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದೆತತಿ ಸಿದ್ಧಯೇ ಯತತಾನಾಮಪಿ ಸಿದ್ಧಾನಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಇವತ್ತಿನ ಕಾಲದಲ್ಲಿ ಕರ್ಮ ಮಾಡೋರು ಭಾಳ ಮಂದಿ ಅದಾರ. ಆ ವ್ರತ ಈ ವ್ರತ ಈ ದೇವ್ರ ಇದನ್ನೆಲ್ಲ ಭಾಳ ಮಾಡೋರು ಭಾಳ ಅದಾರ. ಆ ಉಪಾಸನೆ ಈ ಉಪಾಸನೆ ಅಲ್ಲಿಗೆ ಹೋದ್ನಿ ಇಲ್ಲಿಗೆ ಹೋದ್ನಿ ಕಾಶಿಗೆ ಹೋದ್ನಿ ರಾಮೇಶ್ವರಕ್ಕೆ ಹೋದ್ನಿ ಎಲ್ಲೆಲ್ಲ ಹೋದ್ನಿ ಹೋಗೋರು ಭಾಳ ಮಂದಿ ಅದಾರ. ಆದ್ರೆ ಪುರಾಣ ಪ್ರವಚನವನ್ನು ಕೇಳು ಮಂದಿ ಏನದಾರ ರೀ ಭಾಳ ಕಡಿಮೆ ಅದಾರ ಅವ್ರೆ. ಯಾಕೆ ಕಡಿಮೆ ಅದಾರು ಈ ಸಂಸ್ಕಾರ ಅನ್ನತಕ್ಕಂಥದ್ದು ಬರುವುದಷ್ಟು ಸುಲಭ ಅಲ್ಲ. ಅದಕ್ಕಾಗಿ ಅದಾರು ಮನುಷ್ಯನಾಂ ಸಹಸ್ರೇಶು ಸಾವಿರಾರು ಮನುಷ್ಯರಲ್ಲಿ ಹೇಳ್ತಾ ಇದ್ದಾನೆ ಭಗವಂತ ಭಗವದ್ಗೀತೆಯಲ್ಲಿ ಕಶ್ಚಿದ್ಯತತಿ ಸಿದ್ಧಹೇ ಎಲ್ಲೋ ಒಬ್ಬ ನನ್ನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾನ ತಾನೋ ಯಾರಿ ಭಗವಂತ. ಅದ್ರಾಗ ಎಲ್ಲೋ ಸಾವಿರಾರು ಮಂದಿಯೊಳಗೆ ಎಲ್ಲೋ ಒಬ್ಬ ನನ್ನ ತಿಳ್ಕೊತಾನೋ. ಎಲ್ಲರೂ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂಥ ದುರ್ಲಭವಾಗಿರತಕ್ಕಂಥ ಈ ಸತ್ಸಂಗದ ರೀ. ಇಂಥ ಸತ್ಸಂಗದಲ್ಲಿ ಈಗ ಇದಕ್ಕೆ ಯಾಕೆ ಜನ ಕಡಿಮೆ ಅದಾರಂದ್ರೆ ಬಂಗಾರ ಅಂಗಡಿಗೆ ಭಾಳ ಮಂದಿ ಇರೋದಿಲ್ಲ. ಯಾಕೆ ಇರೋದಿಲ್ಲ? ಬಂಗಾರ ಅಂಗಡಿಗೆ ಹೋಗ್ಬೇಕಾರೆ 1,00,000 ರೂಪಾಯಿ ಬೇಕು ಇಲ್ಲರ 50,000 ಬೇಕು ಅಂದ್ರೆ ಏನು ಮಾಡ್ತಾರೋ ಬಂಗಾರ ಅಂಗಡಿಗೆ ಹೋಗ್ತಾರೆ. ಮತ್ತಿನ್ನು 50 ರೂಪಾಯಿ ತೊಗೊಂಡು ಬಂಗಾರ ಅಂಗಡಿಗೆ ಹೋಗ್ತಂದ್ರೆ ಉಳ್ಳಾಗಡ್ಡಿ ಬರೋದಿಲ್ಲ ಹೋಗತ್ತಾರ ಅವ್ರು. ಹೆಂಗೋ ಹಂಗೆ ಭಾಳ ಪುಣ್ಯ ನಾವು ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಏನದ ಅಂದ್ರೆ ಈ ಸತ್ಸಂಗದ ಫಲ ಅನ್ನತಕ್ಕಂಥ ಸಿಗ್ತಾ ಇದೆ. ಎಲ್ಲರಿಗೂ ಸಿಗೋದಿಲ್ಲ ಪುಣ್ಯಾತ್ಮರು ಇದೆ. ಅದಕ್ಕಾಗಿ ನಾವು ಏನು ಮಾಡಬೇಕಾಗ್ಯದ ಅಂದ್ರೆ ಸತ್ಸಂಗವನ್ನು ಮಾಡಬೇಕಾಗ್ಯದ. ಸತ್ಸಂಗವನ್ನು ಮಾಡುವ ಅಂದ್ರೆ ಅದರ ಫಲಾನ ಸಿಗ್ತದೆ. ಅದನ್ನೇ ಮಹಾದೇವಕ್ಕೆ ಹೇಳ್ತಾ ಇದ್ದಾಳೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಇದು ಕಿಡಿಯ ತೆಗೆದುಕೊಂಬಂತೆ. ನಾವು ಅಜ್ಞಾನಿಗಳ ಜೋಡಿ ಅರಿಯಲಾರ್ದವ್ರ ಜೋಡಿ ತಿಳಿಲಾರ್ದವ್ರ ಜೋಡಿ ನಾವು ಸಂಘವನ್ನು ಮಾಡ್ರೆ ಕಲ್ಲು ಹೊಡೆದಾಗ ಏನಾಗ್ತೈತೆ ರೀ ಬೆಂಕಿ ಅನ್ನತಕ್ಕಂಥದ್ದು ಉತ್ಪತ್ತಿ ಆಗ್ತದೆ. ಹೆಂಗೋ ಹಂಗೆ ಹೇಳ್ತಾ ಇದ್ದಾರೆ ಈಗ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಮಹಾತ್ಮರ ಜೊತೆಗೆ ಬಲ್ಲವರ ಜೊತೆಗೆ ನಾವು ಸಂಘವನ್ನು ಮಾಡಿದ ಅಂದ್ರೆ ತಿಳಿದವರ ಸಂಘವನ್ನು ಮಾಡಿದ ಅಂದ್ರೆ ನಮಗೇನಾಗ್ತದೆ ಮೊಸರನ್ನು ಕಡದಾಗ ಬೆಣ್ಣೆ ಅನ್ನತಕ್ಕಂಥದ್ದು ಹೆಂಗೆ ಬರ್ತದೆ ಮೊಸರನ್ನ ಅಂದ್ರೆ ಅವ್ರು ಯಾಕ್ರಿ
ಮೊಸರು ಎಲ್ಲಿ ಹುಟ್ಟೈತಿ? ಅದು ಬೆನ್ನು ಎಲ್ಲಿ ಹುಟ್ಟೈತಿ? ಅದ ಮೊಸರಾಗಿ ಹುಟ್ಟೈತಿಲ್ರಿ. ಕಡ್ದು ತೆಗೆದಾಗ ಬೆನ್ನು ಹೊಂಟೈತಿ. ಕಡಿಕ ಆ ಬೆನ್ನಿಯನ್ನು ಮಜ್ಜಿಗ್ಯಾಗ ಹಾಕ್ಯಾರ ಮುನುಗ್ತೈತೋ ತೇಲ್ತೈತಿಲ್ಲ ಗಂಗೋ? ಅದು ಎಲ್ಲಿ ಹುಟ್ಟೈತಿ? ಹುಟ್ಟಿದ್ದೆ ಮಜ್ಜಿಗ್ಯಾಗ ಹುಟ್ಟೈತಿ ಕರೆ. ಮಜ್ಜಿಗ್ಯಾಗ ಹುಟ್ಟು ಕಡೆಗೆ ಮಜ್ಜಿಗ್ಯಾಗ ಮುನುಗುದಿಲ್ಲ. ಅದೇನು ಮಾಡ್ತದ ರೀ? ತೇಲ್ತದ. ಹೆಂಗೋ ನಾವು ಅಜ್ಞಾನಿಗಳಾಗಿರತಕ್ಕಂಥ ಜೀವಿರುಗಳು ಎಲ್ಲ ಎಲ್ಲಿ ಹುಟ್ಟಿದವು? ಈ ಸಂಸಾರದ ಕೆಸರಿನಲ್ಲಿ ಹುಟ್ಟಿದವು. ಇದು ಕೆಸರತ್ತಾರದಕ್ಕೆ. ಈ ಸಂಸಾರ ಅನ್ನತಕ್ಕಂಥದ್ದು ಏನದಲ್ಲ, ಜನನ ಮರಣಾತ್ಮಕವಾಗಿರತಕ್ಕಂಥ ಈ ಸಂಸಾರ ಅನ್ನತಕ್ಕಂಥದ್ದು ಕೆಸರದ. ಈ ಕೆಸರಿನ್ಯಾಗ ಹುಟ್ಟಿದ್ರು ಸಹಿತ, ಮೊಸರಿನ್ಯಾಗ ಬೆನ್ನು ಹುಟ್ಟಿದ್ರು ಸಹಿತ ಮಜ್ಜಿಗ್ಯಾಗ ಹೆಂಗೆ ತೇಲ್ತದಲ್ಲ, ಹಂಗೆ ಈ ಸಂಸಾರದಲ್ಲಿ ನಾವು ಹುಟ್ಟಿದ್ರು ಸಹಿತ ಬಲ್ಲವರ ಒಂದು ಸಂಘವನ್ನು ಮಾಡಿದ್ವು ಅಂದ್ರೆ, ತಿಳಿದವರ ನಾವು ಸಂಘವನ್ನು ಮಾಡಿದ್ವು ಅಂದ್ರೆ, ಈ ಸಂಸಾರದಲ್ಲಿ ನಾವು ಮುನಿಗೇಳಾತವೀಗ. ಒಂದು ದುಃಖ ಎರಡು ದುಃಖ. ಜನ್ಮ ದುಃಖಂ ಜರಾ ದುಃಖಂ ಜಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗೃತ 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 ಅಂತಾರೋ. ಎಚ್ಚರಾಗ್ರಿ ಅಂತ ಇದಾರ. ಜನ್ಮನೂ ದುಃಖದ, ಹುಟ್ಟುದು ದುಃಖ ಐತಿಲ್ರಿ. ಹುಟ್ಟುತ್ನಾಗ ಯಾರು ನಕ್ಕೋತ ಹುಟ್ಟ್ಯಾರ? ನೀವು ನಮ್ಮನ್ನೆಲ್ಲ ಹಡಿತ್ನಾಗೆಲ್ಲ ನಕ್ಕೋತ ಹಡ್ದಿರೇನು? ಯವ್ವಾ ಸಾಕು, ಇನ್ನು ಒಟ್ಟು ಹಿಡಿಲತ್ತೇಳಿ ಹಡ್ದೇರಿ. ಯಾಕೆ ತ್ರಾಸ ಐತೆ? ಅದ ಯಾವ್ದಾರ ಕೂಸ ನಕ್ಕೋತ ಹುಟ್ಟೈತೇನು? ಅದು ಅಳಿಲ್ಲ ಅಂದ್ರೆ ಅದು ಕಪಾಳ ಗಡ್ಡಿ ಹೊಡಿತಾರ ಅವ್ರು. ಅಳಬೇಕದ ಅತ್ತಾಗನ ಅದು ಬೆರಿಕೈತಾರ ಅವ್ರು. ಅಳಿಲ್ಲ ಅಂದ್ರೆ ನರ್ಸ್ಗಳು ಗಜಮ್ ಮಾಡಿ ಕಪಾಳ ಗಡ್ಡಿ ಹೊಡಿತಾರಿಲ್ರಿ? ಹೆಂಗೋ ಹಂಗೆ ಜನ್ಮನು ದುಃಖದ. ಇನ್ನು ಮುಪ್ಪಿನ ಕಾಲ ಚಲೋ ಐತೇನ್ರಿ? ಜರ ಅದು ದುಃಖದ. ಮುಪ್ಪಿನ ಕಾಲ ನೋಡ್ರಿ, ಕೈಯ ಕಾಲ ನಿಂತಿರ್ತಾವ, ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ವಯಸ್ಸರೇ ಆಗಿರ್ತೈತಿ, ಯಾರು ದಾದ ಮಾಡೋದಿಲ್ಲ, ಏನಾರ ಹೇಳ್ರೆ ಸುಮ್ಕೊಂಡತ್ತಾರ ಅವ್ರು. ಇಂಥ ಅದು ದುಃಖ ಐತಿ. ಇನ್ನು ಹುಟ್ಟೂ ದುಃಖ ಐತಿ, ಇನ್ನು ಮುಪ್ಪಿನ ಕಾಲೂ ದುಃಖ ಐತಿ. ಇನ್ನು ನಡುವೆ ಎಲ್ಲಿದು ಸುಖ ಬರ್ಬೇಕು ಪಾರವ್ವ? ಬೇವಿನ ಕಡ್ಡಿ ಮೊದಲಿನೂ ತುದಿನೂ ದುಃಖ ಐತಿ, ಈ ಕಡೆ ದಂಡಿ ತುದಿನೂ ಕೈ ಐತಿ, ಈ ಕಡೆ ತುದಿನೂ ಕೈ ಐತಿ. ನಡು ಬೆಲಸೈತ ಬೆನ್ನು ಹತ್ತಿದವು. ಅದು ಬೆಲಚಿಗಿಲ್ಲ, ಅದೇನೈತಿ? ಕೈಯೇ ಐತಿ. ಹೆಂಗೋ ಹಂಗೆ ಈ ಸಂಸಾರದ ಏನಿಲ್ಲ, ಈ ದುಃಖ ಐತಿ. ಈ ಸಂಸಾರದಿಂದ ನಾವು ದಾಟಬೇಕಾಗಿತ್ತಂದ್ರೆ ನಾವೇನು ಮಾಡ್ಬೇಕ್ರಿ? ಬಲ್ಲವರ ಸಂಘವನ್ನು ಮಾಡಬೇಕು, ತಿಳಿದವರ ಸಂಘವನ್ನು ಮಾಡಬೇಕು. ಈ ಸಂಸಾರ ಭಾಳ ನಮಗೆ ದೊಡ್ಡದಾಗೈತೆ. ಈ ಸಂಸಾರ ಸಸಾರ ಆಗಬೇಕಾಗಿತ್ತಂದ್ರೆ ನಾವು ತಿಳಿದವರ ಸಂಘವನ್ನು ಮಾಡಬೇಕು. ತಿಳಿದವರ ಸಂಘವನ್ನು ಮಾಡಿದ್ವು ಅಂದ್ರೆ ನಾವು ಹೆಂಗೆ ಬದುಕಬೇಕು ಅನ್ನೋದು ಹೇಳ್ತಾರೆ ಅವ್ರು. ಈ ಸಂಸಾರ ನೋಡಪ್ಪ, ನೀ ಎಟ್ಟು ಗುದ್ದಾಡೂ ಸಹಿತ ಇದೇನೈತಿ? ಆಗೋದೈತಿದೆ, ಇದು ಸುಳ್ಳು ಐತಿದೆ. ಇದು ಏನೈತಿ? ಕರ್ಮಾನುಸಾರವಾಗಿ ಯಾವ ಟೈಮ್ಗೆ ಏನಾಗಬೇಕಲ್ಲ ಎಲ್ಲ ಆಗೋದೈತಿ. ಅದ ಪ್ರಾರಬ್ಧಾನುಸಾರವಾಗಿ ಎಲ್ಲ ಆಗೋದೈತಿಲ್ರಿ. ಈಗ ಅವ್ನ ಜೋಡಿ ಎಷ್ಟು ಮಂದಿ ಟ್ರೈನಿಂಗ್ ಹೋಗಿದ್ರು, ಎಲ್ಲರಿಗೂ ನೌಕರಿ ಐತೇನದ? ಹತ್ತಲಿಲ್ಲ. ಅದ ಗೋರ್ಮೆಂಟದ ತಿನ್ನೋ ಋಣಾನು ಬಂದು ಯಾರಿಗೆ ಇರ್ತೈತಿ ಅವ್ರಿಗೆ ಎಷ್ಟ ನೌಕರಿ ಹತ್ತೈತಿ. ಮತ್ತು ಭಾಳ ಮಂದಿ ಕಲಿತು ಕೂತಾರೆ, ಎಲ್ಲರಿಗೂ ಹತ್ತೋದಿಲ್ಲ. ಅದ ಯಾಕೆ? ಅವ್ರ ಋಣಾನ ಇರೋದಿಲ್ಲ. ಅದ ಯಾರು ಋಣ ಇರ್ತೈತ್ಲ ಹಂಗಿಲ್ಲ. ನಾವು ನಮ್ಮ ಜೀವನದಾಗ ಸುಖ ಆಗಲಿ ದುಃಖ ಆಗಲಿ ಮಾನ ಆಗಲಿ ಅಪಮಾನ ಆಗಲಿ ನಾವು ಏನು ಬ್ಯಾಡಂದ್ರೆ ಅವು ಬರ್ತಾ ಇದ್ದಾವ. ಅದಕ್ಕಾಗಿ ನಾವು ಏನು ಮಾಡೋದು? ಅದರ ಕಡೆ ಲಕ್ಷ್ಯ ಕೊಡಲಾರದೆ ಹೇಳ್ತಾ ಇದ್ದಾರೆ ಅವರು. ಅದ್ರ ಕಡೆ ಲಕ್ಷ್ಯ ಕೊಡಲಾರ್ದೆ ಮಹಾತ್ಮರು ಹಿಂಗೆ ಹೇಳ್ತಾ ಇದ್ದಾರೆ. ಅವು ಬಂದು ಹೋಗ್ತಾವೆ, ಯಾಕೆ ದುಃಖ ಪಡ್ತೀನಿ ನೀನು? ಬಂದದ್ದು ಇರ್ತಾವೆ ನಾವು ಶಾಶ್ವತ. ಈ ನಮ್ಮ ಮನೆಗೆ ಪವನೀರು ಬಂದಾರಪ್ಪ, ಇರ್ತಾರೇನವ್ರ? ಈಗ ನಾನೇ ಬಂದು ಅನ್ನತ್ತೀವಿ. 5 ದಿವ್ಸ ಇರ್ತಾನೆ, 6 ದಿವ್ಸ ಇರ್ತಾನೆ, 8 ದಿವ್ಸ ಇರ್ಬೋದು. ಭಾಳ ಆತ್ಮೀಯತೆ ಇದ್ರೆ 15 ದಿವ್ಸ ಮತ್ತೆ ಹೋಗ್ಬೋದಿಲ್ಲ. ಹಂಗೆ ಈ ಸುಖ ದುಃಖ ಮಾನ ಅಪಮಾನ ಇವೇನದಾವಲ್ಲ ಇವು ಬಂದು ಹೋಗೋದಾವು. ಇವು ಕಡೆ ಯಾಕೆ ತಲೆ ಕೊಡ್ತೀನಿ ನೀನು? ನೀರು ಸಮುದ್ರದಾಗ ತೆರಿ ಹಂಗೆ ಬಂದು ಹೋಗ್ತಾವಲ್ಲ, ಹಂಗೆ ಬಂದು ಹೋಗೋದಾವ. ಹೇಳ್ತಾರ ಅವ್ರು ಹಿಂಗೆ. ನೀ ಅದ ಕರೆ ತಕ್ಕೊಂಡು ಬೇಡ ಹೇಳಿಲ್ಲವ್ರ. ಕಲ್ಲಾಗಿ ಇರಬೇಕು ಕಠಿಣ ಭವದೊಳಗೆ,
ಬೆಲ್ಲಾಗಿ ಇರಬೇಕು ಬಂಧು ಜನರೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದುಮನಾಭನ ಭಜನೆ ಇದು ಸುಖವಯ್ಯ ಅಂತ ಇದ್ದಾರೆ. ಜೀವನದಾಗ ಏನು ಬಂದ್ರೂ ಸಹಿತ ಕಲ್ಲಾಗಿರ್ಬೇಕತ್ತು. ಅದು ಎಂಥ ಕಲ್ಲು ಅಂದ್ರೆ ನೀವು ಹೇಳ್ತಾ ಇದ್ದಾರೆ ಅವ್ರು, ಎಂಥ ಕಲ್ಲಾಗಿರಬೇಕು ಅಂದ್ರೆ ಸಮುದ್ರ ನೋಡಿರಿಲ್ಲ, ಸಮುದ್ರ ನೋಡಿದ ಅವ್ನಿಗೆ ಗೊತ್ತಾಗ್ತೈತಿ. ಅದ ಸಮುದ್ರ ದಂಡಿಗೆ ಎಷ್ಟೋ ಕಲ್ಲು ಅದಾವ. ಆ ಕಲ್ಲು ಏನು ಮಾಡ್ಯಾವ್ರಿ, ನೀರಿನ ಹೊಡೆತಕ್ಕೆ ಅವೇನು ಮಾಡೋ ಸಮುದ್ರ ಅವ. ಹಂಗೆ ಈ ಭವದಲ್ಲಿ ಈ ಸಂಸಾರದಲ್ಲಿ ಏನೋ ಕಷ್ಟ ಬಂದ್ರೂ ಸಹಿತ ಕಲ್ಲಾಗಿರ್ಬೇಕತ್ತು. ಆಟಕ್ಕೆ ಇಟ್ಗೆ ದುಃಖ ಪಡಬಾರ್ದು. ನಾವು ದುಃಖ ಪಟ್ಟು ಅಂದ್ರೆ ಮತ್ತು ನಾವು ಈ ಗುರುಗಳು ಏನು ಹೇಳಿದ್ರು ನಾವು ಕೇಳಲಿಲ್ಲ ಅಂದಂಗನ. ಏನೂ ಬರ್ತಾವ, ಏನೂ ಕಷ್ಟ ಸುಖ ಮಾನ ಅಪಮಾನ ನಾವು ಏನು ಮಾಡ್ಲಾರ್ದೂ ಬರ್ತಾವವ. ನಾವು ಯಾರಿಗೇನು ಮಾಡಿಲ್ಲ ಅಂದ್ರೂ ಬರ್ತಾವ. ಅವು ಯಾಕೆ ಬರ್ತಾವೆ? ಈ ಜನ್ಮದಲ್ಲದ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಫಲ ಬರ್ತಾವೆ. ನೋಡ್ರಲ್ಲ, ಸೀತಾದೇವಿ ರಾಮ ಅಗಲ್ಬೇಕಾಗಿತ್ತಂದ್ರೆ ಒಂದು ದೊಡ್ಡ ಕಥೆ ಐತ್ರಿ. ಅದ ಈ ಜನ್ಮದಲ್ಲದ. ಆಕೆ ಏನು ಅದ ಜನ್ಮದಾಗ ಇನ್ನೂ ಮದುವೆ ಹಾಕಿತ್ತ ಮೊದಲ 2 ಗಿಳಿ ಬಂದಿದ್ದು ಆಕೆ ಆಸ್ಥಾನಕ್ಕೆ. ಒಂದು ಹೆಣ್ಣು ಗಿಳಿ ಇತ್ತು, ಒಂದು ಗಂಡು ಗಿಳಿ ಇತ್ತು. ಅದ್ರ ಮ್ಯಾಗ ಭಾಳ ಪ್ರೀತಿ ಇದ್ದಳು ಆಕೆ, ಭಾಳ ಪ್ರೀತಿ ಇದ್ದಳು ಆಕೆ. ಸದೈವ ಕಾಲದಲ್ಲಿ ಆ ಗಿಳಿಗಳನ್ನ ಸಾಕ್ತಾಯಿದ್ದಳು, ಗಿಳಿಗಳ ಜೊತೆ ಆಟ ಆಡ್ತಿದ್ದಳು. ಅದ್ರಾಗ ಹೆಣ್ಣು ಗಿಳಿ ಗಂಡು ಗಿಳಿ ಭಾಳ ಪ್ರೀತಿಲೇ ಇದ್ದರು, ಭಾಳ ಪ್ರೀತಿಲೇ ಇದ್ದು. ಅವು ಏನು ಮಾಡಿಲ್ರಿ, ಅವು ಪ್ರೀತಿಲೇ ಇರೋದನ್ನು ನೋಡಿ ಮೊದಲ ವಯಸ್ಸ ಆಕೆ ಏನು ಮಾಡ್ಲು ಅಂದ್ರೆ, ಆ ಗಂಡು ಗಿಳಿ ಹೇಳ್ತೈಕಿಗೆ, ಇಲ್ಲ ನಾವಿಬ್ಬರೂ ಭಾಳ ಪ್ರೀತಿಲೇ ಇದ್ದವು, ನಮ್ಮನ್ನು ಅಗಲಿಸ್ಬೇಡ, ನಮ್ಮನ್ನಿಬ್ಬರನ್ನ ಬಿಟ್ಟು ಬಿಡು, ನಾವು ಸ್ವಚ್ಛಂದವಾಗಿ ಹಾರಾಡ್ಬೇಕತ್ತ ಮಾಡಿದ್ವು, ಪಂಜರದಾಗ ಹಾಕಬೇಡ. ನಾನು ಆ ಗಂಡು ಗಿಳಿಯನ್ನು ಬಿಡ್ಕೊಳಕೈತಿರಲ್ಲ, ಗಂಡು ಗಿಳಿಯನ್ನು ಅಟ್ಟ ಹೊರಗೆ ಹಾಕಿಳಕಿ, ಹೆಣ್ಣು ಗಿಳಿನಲ್ಲೇ ಪಂಜರದಾಗ ಇಟ್ಕೊಂಡ್ರು. ಆ ಗಂಡು ಗಿಳಿ ಶಾಪ ಕೊಡ್ತಿರಕಿ, ನಮ್ಮಿಬ್ಬರೂ ನೀ ಹೆಂಗೆ ಅಗಲಿಸಿದಿಲ್ಲ, ಮುಂದೊಮ್ಮೆ ನಾ ಏನು ಮಾಡ್ತಾವಿದ್ದು, ನೀವು ಇಬ್ಬರು ಹಿಂಗೆ ಅಗಲಿ ಅಂತೇಳಿ ಶಾಪ ಕೊಟ್ಟರು. ಅದರಿಂದ ರಾಮ ಸೀತೆಗೆ ಅಗಲಿಕೆ ಅನ್ನತಕ್ಕಂಥದ್ದು ಬಂತು. ಯಾಕಂದ್ರೆ ನಾವು ಏನೋ ಮಾಡ್ತು ಅಂದ್ರದ್ದು ಈ ಜನ್ಮದಾಗ ನಾವು ಏನು ಮಾಡಿಲ್ಲ, ಹಿಂದಿನ ಜನ್ಮದಾಗ ಏನು ಮಾಡಿದೆವು ಅನ್ನೋದು ಏನು ಗೊತ್ತೈತಿ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಏನೋ ಬಂದ್ರೂ ಸಹಿತ ನೀ ಹೆಂಗಿರಬೇಕು, ಕಲ್ಲಾಗಿ ಇರಬೇಕು ಕಠಿಣ ಭವದೊಳಗೆ. ಏನೂ ಬರ್ತಾಯಿದ್ದಾವೆ. ಅವ್ರಿಗಟ್ಟು ತ್ರಾಸು ನಮಗೆ ಬಂದಿಲ್ಲ, ರಾಮನಟ್ಟು ತ್ರಾಸು ಬಂದಿಲ್ಲ, ಸೀತಾದೇವಿ ಅಷ್ಟು ತ್ರಾಸು ಬಂದಿಲ್ಲ, ದ್ರೌಪದಿ ಅಷ್ಟು ತ್ರಾಸು ನಮಗೆ ಬಂದಿಲ್ಲ, ಅಂಥ ಅಪಮಾನ ಪ್ರಸಂಗ ನಮಗೆ ಬಂದಿಲ್ಲ. ಅಂದ ಬಳಿಕ ಹಿಂಗೆ ಬದುಕಾಕ ಕಲಿಸ್ತಾರೆ ನಮಗೆ ಮಹಾತ್ಮರು. ಹೇಳ್ತಾಯಿದ್ರು, ಬೆಲ್ಲಾಗಿ ಇರಬೇಕು ಬಂಧು ಜನರೊಳಗೆ. ಎಲ್ಲರ ಜೊತೆ ನಾವು ಹೆಂಗಿರ್ಬೇಕು ರೀ, ಬೆಲ್ಲದಂಗೆ ಇರ್ಬೇಕತ್ತ. ಬೆಲ್ಲ ಎಕಡೆ ಕಡಿದ್ರೂ ಏನು ಇರ್ತೈತೆ ರೀ, ಶೀನ ಇರ್ತೈತೆ. ಕೆಳಗೆ ಕಡಿದ್ರೆ ಕೈ ಇರ್ತೈತೆ. ಬೆಲ್ಲ ಹೆಂಗಿರ್ತೈತಿಲ್ಲ ಹಂಗೆ ಎಲ್ಲರ ಜೊತೆ ನಾವು ಬೆಲ್ಲಂಗೆ ಇರಬೇಕತ್ತ. ಇನ್ನು ಬಿಲ್ಲಾಗಿರಬೇಕು ಬಲ್ಲವರೊಳಗೆ. ಮಹಾತ್ಮರ ಜೊತೆಗೆ ಬಿಲ್ ಹೆಂಗೆ ಬಾಗಿರ್ತೈತ್ಲೆ ಹಂಗೆ ಬಿಲ್ ಹೆಂಗೆ ಇರಬೇಕತ್ತ ನಾವು ಹೇಳ್ತಾ ಇದ್ದಾರೆ ಅವರು. ಅದಕ್ಕಾಗಿ ಇಲ್ಲಿ ನಾವು ಏನು ಮಾಡಬೇಕು ಅಂದ್ರೆ, ಅದಕ್ಕಾಗಿ ಹೇಳ್ತಾರೆ ಅವರು, ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ, ಅದರಾಗ ಹುಟ್ಟಿ ಅದರಾಗ ತೇಲುವ ಸಾಮರ್ಥ್ಯ ನೀವೊಂದು ಕಡ್ಗೋಲಿನಿಂದ ಕಡಿಯೋದ್ರಿಂದ ಏನಾಗ್ತೈತಿ, ಅದರಾಗ ಹುಟ್ಟಿರ್ತಕ್ಕಂಥ ಬೆಣ್ಣೆ ಅದರಾಗ ತೇಲ್ತೈತಿ. ಇನ್ನು ಬಲ್ಲವರೊಡನೆ ನೀ ಸಂಘವನ್ನು ಮಾಡಿದೆ ಅಂದ್ರೆ ನಿನಗೆ ಅವ್ರಿಗೆ ಸಂಸಾರದಿಂದ ದಾಟಿಸೋದಿಲ್ಲ. ಯಾಕೆ ಅವ್ರು ದಾಟಿದವ್ರಿಗೆ ನಾವು ಶರಣ ಹೋಗ್ಬೇಕು, ಮತ್ತು ಅವರ ಗಟಾರದಾಗ ಬಿದ್ದವ್ರು ನಿಮ್ಮನ್ನೇನು ಎತ್ತಾರು ಅಂಥವ್ರ ಸಂಘವನ್ನು ಮಾಡಿರಿ ಹೆಂಗಾಗೋದ್ರಿ. ಈಗ ಒಂದು ಶೀಶಿನ ಗುಂಡ ಐತೈತೆ ತಿಳಿರಿ, ಆ ಶೀಶಿನ ಗುಂಡ ಏನು ಮಾಡ್ತೈತೆ ರೀ, ಮೊದಲು ನೀರಿನ್ಯಾಗ ಹೋಗಿದ್ರೆ ಮುನುಗ್ತೈತಿಲ್ಲ, ಡುಮುಕತ್ತ ಮುನುಗ್ತೈತೆ. ಅದನ್ನ ಒಂದು ಕಂಬಾರನ ಟ್ಯಾಕ್ ಹೋಗಿ ಅದನ್ನು ಬಡದ ಅದನ್ನು ಕಾಶಿ ಒಂದು ಹಡಗಿನ ಗತೆ ಮಾಡಿದ ಅಂದ್ರೆ ಅದೇನು ಮತ್ತು ಅದ ನೀರಿನ ತೇಲ್ತೈತಿಲ್ಲ ಹೆಂಗೋ ಹಂಗೆ ನಾವು ಮಹಾತ್ಮರಿಗಾಗಲಿ ಗುರುವಿಗಾಗಲಿ ಅವರ ಸಂಘದಾಗ ಇರೋಕ್ಕಿಂತ ಮೊದಲು ನಾವು ಶೀಶಿನ ಗುಂಡಿದ್ದಂಗೆ. ಯಾವಾಗ ನಾವು ಅವ್ರ ಸಂಘದಾಗ ಬಂದಿಲ್ಲ, ಅವರ ಸಂಘದನ್ನ ಅವ್ರು ಹೇಳ್ದಂಗೆ ಕೇಳಾಕತ್ತು, ಅವ್ರ ಹೇಳ್ದಂಗೆ ಆಚರಣೆ ನಡೆ ನುಡಿ ನಮ್ಮ ಸಂಸ್ಕಾರ ಬರಾಕೈತಿಲ್ಲೋ, ನಾವು ಆಗೇನಿದ್ದಂಗೆ ರೀ. ಸಂಸ್ಕಾರ ಬೇಕಲ್ಲ, ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆ ಆಗ್ತೈತಿಲ್ರಿ. ಕಂಬಾರ ಏನು ಮಾಡ್ತಾನೆ, ಮಣ್ಣಿಗೆ ಸಂಸ್ಕಾರ ಕೊಡ್ತಾ ಇದ್ದಾನೆ, ಅದು ಮಡಿಕೆ ಆಗ್ತೈತಿ. ಇವರು ಗೋಧಿಗೆ ಸಂಸ್ಕಾರ ಕೊಡ್ತಾ ಇದ್ದಾರೆ,
ಕುಟ್ರೆ ಹುಗ್ಗಿ ಆಗ್ತೈತಿ, ಹಿಟ್ಟು ಮಾಡ್ಕೊಂಬಂದ್ರೆ ಚಪಾತಿ ಆಗ್ತೈತಿ, ಅದನ್ನ ಹೊಸದ್ರೆ ಶಾವಿಗೆ ಆಗ್ತೈತಿ. ಇವ್ರದ್ದು ಒಂದೇ ಗೋಧಿ